ಕೊಡಗು ಜಿಲ್ಲೆಯ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳನ್ನುವಂಥ ವಾಟ್ಸಪ್ ಗ್ರೂಪ್ನಿಂದಾಗಿ ಇವತ್ತು ಬಿಜೆಪಿ ಕಾರ್ಯಕರ್ತರವರು ಸಾವನ್ನಪ್ಪಿರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ NS ಬೋಸರಾಜು ಸರ್ ಇದ್ದಾರೆ. ಸರ್, ಇವತ್ತು ಅಭಿವೃದ್ಧಿ ವಿಚಾರಕ್ಕೆ ಆ ಒಂದು ಪದವನ್ನು ಬಳಕೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿತ್ತ? ಈಗ ಅವರು ಡೆತ್ ನೋಟ್ ಬರೆದಿರ್ತಕ್ಕಂಥದ್ದು ಮತ್ತು ಅವರು ಯಾವ ರೀತಿಯಾಗಿ ಅವ್ರ ಮೇಲೆ FIR ಆಗಿದೆ ಎಂಬುದು ಎಲ್ಲ ಪೂರ್ತಿ ಅವರು ತನಿಖೆ ಆಗಬೇಕು. ಈಗಾಗಲೇ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ವಹಿಸಿದ್ದಾರೆ. ತನಿಖೆ ಪೂರ್ತಿ ಆದ ನಂತರ ಏನಾಗಿದೆ ಎಂಬುದು ಗೊತ್ತಾಗುತ್ತೆ. ಅವರು ಡೆತ್ ನೋಟ್ ಯಾಕೆ ಬರೆದಿದ್ರು, ಏನು ಬರೆದಿದ್ರು, ಆಮೇಲೆ ಇದರಲ್ಲಿ FIRನಲ್ಲಿ ಏನೇನು ಕಂಟೆಂಟ್ಸ್ ಇದ್ದವು, ಅವ್ರ ಮೇಲೆ ಏನು ಆಪಾದನೆ ಇತ್ತು ಅಂತೇಳಿ ಇನ್ನೂ ನಮಗೆ ಮಾಹಿತಿ ಇಲ್ಲ. ಒಟ್ಟಾರೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾಹಿತಿ ಬಂದಿದೆ. ತರೋ ಎಂಕ್ವೈರಿ ಮಾಡಲಿಕ್ಕೆ ಹೇಳಿದ್ವಿ. ಎಂಕ್ವೈರಿ ನಡೀತಾ ಇದೆ. ಎಂಕ್ವೈರಿ ಆದ ನಂತರ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಸರ್, ಈಗ ವಾಟ್ಸಪ್ ಸಂದೇಶಗಳಲ್ಲಿ ಬರುವಂಥ ಮೆಸೇಜ್ಗಳಿಗೆ ಈ ರೀತಿ ವಾಟ್ಸಪ್ನಲ್ಲಿ ಅನೇಕ ವಿಷಯಗಳು ಬರ್ತಿರ್ತವೆ. ಸರಿಯಾದ ವಿಷಯಗಳು ಬರ್ತವೆ, ಸರಿಯಾದ ಎಲ್ಲಾದ ವಿಷಯಗಳು ಬರ್ತವೆ. ಅದು ಕಾನೂನು ಬಾಹಿರವಾಗಿದ್ದರೆ ಕೇಸ್ಗಳು ಮಾಡ್ತಾರೆ. ಈಗ ಅನೇಕ ಕೇಸ್ಗಳು ಅನೇಕ ಕಡೆ ಆಗ್ತಾಯಿದ್ದಾನೆ ಇದ್ದಾವೆ. ಅದು ಯಾವ ರೀತಿ ಆಗಿದೆ, ಏನಾಗಿದೆ, ಈ ಕೇಸ್ನಲ್ಲಿ ಏನಾಗಿದೆ ಎಂಬುದು ಕೂಲಂಕಷವಾಗಿ ತನಿಖೆ ಆದ ನಂತರ ಮಾತ್ರ ಪರಿಸ್ಥಿತಿ ಗೊತ್ತಾಗ್ತದೆ. ಸರ್, ರಾಜಕೀಯ ಪ್ರೇರಿತವಾಗಿದೆ ಅನ್ನುವಂಥ ಒಂದು ಒತ್ತಡದಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನನಗಿನ್ನೂ ಗೊತ್ತಿಲ್ಲ, ಅದು ಡೀಟೇಲ್ಸ್ಗೆ ಹೋಗ್ಬೇಕಾತ. ರಾಜಕೀಯ ಪ್ರಶ್ನೆ ಬರೋದು. ಅವ್ರು ಇಲ್ಲಿರ್ತಾರೆ, ಅಲ್ಲಿ ಇದ್ರ ಮೇಲೆ ಟ್ರೀಟ್ ಮಾಡಿದ್ರೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ನಾನು. ಈ ಎಂಕ್ವೈರಿ ಆದ ನಂತರ ಏನು ರಿಪೋರ್ಟ್ ಬರ್ತದೆ ಅಧಿಕಾರಿಗಳಿಂದ, ಅದು ಬಂದ ನಂತರ ಮಾತ್ರ ನಾವು ಅದ್ರ ಬಗ್ಗೆ ವಿವರವಾಗಿ ತಮಗೆ ಹೇಳಲಿಕ್ಕೆ ಅನುಕೂಲ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಆಗಿದೆ, ಮಂತರಗೌಡ ಮತ್ತು ಪೊನ್ನಣ್ಣವರು CM ಕಾನೂನು ಸಲಹೆಗಾರರು. ಅವರ ಬಗ್ಗೆ ಅವಹೇಳನ ಮಾಡಿದ ಅನ್ನೋ ಕಾರಣಕ್ಕೆ ಪೋಸ್ಟ್ ಹಾಕಿದ್ದಕ್ಕೆ FIR ಆಗಿದೆ. 3 ಜನರ ಮೇಲೆ FIR ಆಗಿದೆ. 3 ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಇರುವಂಥ. ಇಲ್ಲ, ಇದೆಲ್ಲ ನಾವು ಮಾಧ್ಯಮಗಳಲ್ಲಿ ಮಾತ್ರ ನೋಡಿದ್ದೀವಿ. ಈಗ ಅದು ಈ ರೀತಿ ಡೆತ್ ನೋಟ್ ಆಗಿದೆ, FIR ಆಗಿದೆ ಅಂದಮೇಲೆ ಈ ವಿಷಯ ನಮ್ಮ ಗಮನಕ್ಕೆ ಇವತ್ತು ಅಧಿಕಾರಿಗಳು ತಂದಿದ್ದಾರೆ. ಈಗ ಅದನ್ನು ತರೋ ಎಂಕ್ವೈರಿ ಮಾಡಲಿಕ್ಕೆ ಹೇಳಿದ್ವಿ. ಅದು ಕೂಲಂಕಷವಾಗಿ ರಿಪೋರ್ಟ್ ಬಂದ ನಂತರ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ಬೋದು. ಸರ್, ಈಗ BJP ಇದನ್ನು ರಾಜಕೀಯ ಪ್ರೇರಿತವಾಗಿ ಇದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಇದು ಈ ರೀತಿಯ ಘಟನೆಗಳಾಗ್ತಾ ಇದೆ, ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂತ ಅದೇ ಹೇಳ್ತೀವಲ್ಲ, ಇದೆಲ್ಲ ವಿವರವಾದಂಥ ಅನೇಕ ರೀತಿಯಾದಂಥ ಆಪಾದನೆಗಳು ಬರ್ತಾವೆ. ಇನ್ಸಿಡೆಂಟ್ ಆದ ಕೂಡಲೇ ಅದು ನಿಜ ಪರಿಸ್ಥಿತಿ ಬರಬೇಕಾದ್ರೆ ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆದಮೇಲೆ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಅದು ಯಾರು ಮಾಡಿದ್ರು, ಯಾಕೆ ಮಾಡ್ಕೊಂಡಿದ್ದ, ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ, ಡೆತ್ ನೋಟ್ ಕರೆಕ್ಟ್ ಅದ ಇಲ್ಲ, ಡೆತ್ ನೋಟ್ನಲ್ಲಿ ಏನಿದೆ, FIR ಯಾವ ರೀತಿ ಆಗ್ಯದ, ಯಾಕಾಗಿದೆ, ಅವೆಲ್ಲ ಹೊರಗೆ ಬರಬೇಕಲ್ಲ. ಹೊರಗೆ ಬಂದಾಗ ಮಾತ್ರ ವಿಷಯ ಗೊತ್ತಾಗ್ತದೆ. ಅಲ್ಲಿವರೆಗೂ ಆಪಾದನೆಗಳು ಮಾಡ್ತಿರ್ತಾರೆ, ಅವು ನಡೀತಿರ್ತಾವೆ. ಅದ್ರ ಬಗ್ಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಸರ್ಕಾರ ಅವ್ರ ಸಂಪರ್ಕ ಮಾಡಿ ಏನಾದರೂ ಸರಿ SP ಅವ್ರ ಸಂಪರ್ಕ ಮಾಡಿ ಮಾಹಿತಿ ಕಲೆಕ್ಟ್ ಇಲ್ಲ, ಮಾಹಿತಿ ಜನರಲ್ ಮಾಹಿತಿ ಕೊಟ್ಟಿದ್ದಾರೆ ಆಗಿದೆ ಅಂತೇಳಿ ತರೋ ಕೂಲಂಕಷವಾಗಿ ಎಂಕ್ವೈರಿ ಮಾಡ್ರಿ ಅಂತ ಹೇಳಿದ್ವಿ ನಾವು. ಅದು ಮಾಡ್ತಾಯಿದ್ದಾರೆ. ಅದು ಬಂದ ಮೇಲೆ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ತೀವಿ. BJP ಇದನ್ನು ಹೋರಾಟ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ತಾ ಇದೆ. ಅವ್ರ ಬಗ್ಗೆ ನಾವು ಏನು ಮಾಡಲಿ, ಅವ್ರಿಗೆ ಹಕ್ಕು ಐತಿ ಏನು ಮಾಡಲಿಕ್ಕೆ. ಈಗಾಗಲೇ ದಿನ ಮಾಡ್ತಾರೆ, ಅವ್ರಿಗೆ ಬೇರೆ ಯಾವುದೇ ವಿಷಯ ಇಲ್ಲಲ್ಲ. ಅವ್ರು ಮಾಡ್ತಿರ್ತಾರೆ. ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ. ಸಹಜವಾಗಿ ಸರ್ಕಾರಕ್ಕೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾನೆ ಇರ್ತಾರೆ, ಆಪಾದನೆ ಮಾಡ್ತಾನೆ ಇರ್ತಾರೆ, ಸುಳ್ಳುಗಳು ಹೇಳ್ತಾನೆ ಇರ್ತಾರೆ. ಇವೆಲ್ಲ ನಡೀತಿರ್ತಾ ಇದೆ, ಸಹಜ ಇದು. ಸೊ ಅದ್ರ ಬಗ್ಗೆ ಮಾಡಲಿ, ಅವ್ರು ಮಾಡೇ ಮಾಡ್ತಾರೆ. ನಮ್ಮವರು ಏನಿರಬೇಕು, ಗೌರ್ಮೆಂಟ್ ಇರೋದ್ರಿಂದ ಸರ್ಕಾರ ಜವಾಬ್ದಾರಿ ಐತಿ. ಆ ಜವಾಬ್ದಾರಿಯಿಂದ ಕೂಲಂಕಷವಾಗಿ ಅದನ್ನು ತರೋ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಆದ ನಂತರ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಸಹಜ ಅಲ್ಲ ಅದು. ಈಗ ಎಂಕ್ವೈರಿ ಆದ ನಂತರ ಮುಂದೆ ಏನು ಕ್ರಮ ತಗೋಬೇಕು ಎಂಬುದು ಸರ್ಕಾರ ವಿಚಾರ ಮಾಡ್ತದೆ. ಇದಿಷ್ಟು ಬೋಸರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.